ಈಗಾಗಲೇ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದೇ ಡರ್ಟಿ ಪಾಲಿಟಿಕ್ಸ್ ಈಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ಹೆಬ್ಬಾಳ್ಕರ್ ಅವರ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ? ಕೆಲವೇ ಹೊತ್ತಿನಲ್ಲಿ ಎಂಎಲ್ಸಿ ರವಿಕುಮಾರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅತ್ತ ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕೆ ಸಜ್ಜಾಗಿದೆ. ಕಾನೂನು ಮತ್ತು ಬೀದಿ ಹೋರಾಟಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಸಿಟಿ ರವಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ? ಧರ್ಮಸ್ಥಳದಲ್ಲಿ ಪ್ರಮಾಣಕ್ಕೆ ಮುಂದಾಗ್ತಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ನೇರವಾಗಿ ಸವಾಲ್ ಹಾಕಿದ್ದಾರೆ. ನೀವು ದೇವ್ರನ್ನ ನಂಬ್ತಿರಲ್ವಾ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಬಂದು ಆಣೆ ಮಾಡಿ ಅಂತ ಹೇಳಿದ್ರು. ಆ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ? ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯ ಉದ್ದೇಶ ಏನು? ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನು? ಶ್ರೀಪಾದ್ ಪಟೇಲ್ ಸಿಟಿ ರವಿ ಕರೆದಂತಹ ಏನು ಸುದ್ದಿಗೋಷ್ಠಿಯ ಸಾರಾಂಶವನ್ನ ಬಹುತೇಕವಾಗಿ ಒಂದಷ್ಟು ಊಹೆಗಳನ್ನ ಮಾಡ್ಕೊಳ್ಬಹುದು. ಆದ್ರೆ ಯಾಕಂದ್ರೆ ಇವರು ಕೂಡ ಇಲ್ಲಿಯೂ ಅವರ ಒಂದು ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಕಿದಂತ ಸವಾಲು ಏನಿತ್ತು, ಆಣೆ ಪ್ರಮಾಣವನ್ನ ಮಾಡುವಂತ ವಿಚಾರವಾಗಿ ಧರ್ಮಸ್ಥಳಕ್ಕೆ ಬಂದು ತಾವು ಆ ಮಾತನ್ನ ಅಶ್ಲೀಲ ಪದವನ್ನ ಹೇಳಿಲ್ಲ ಅನ್ನೋದೇ, ಆದ್ರೆ ಬಂದು ಆಣೆ ಪ್ರಮಾಣವನ್ನ ಮಾಡಿ ಅಂತಕ್ಕಂತ ಒಂದು ಸವಾಲನ್ನ ಹಾಕಿದ್ರು. ಆದ್ರೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸವಾಲನ್ನ ಸ್ವೀಕರಿಸ್ತಾರ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಕುತೂಹಲ. ಇದರ ಜೊತೆಗೆ ಮತ್ತೆ ಈಗ ಏನು ಒಂದು ಕಡೆ ಸಿಐಡಿ ತನಿಖೆಗೆ ವಹಿಸಿರ್ತಕ್ಕಂಥ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಈಗಾಗಲೇ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ವಿಸ್ತೃತವಾಗಿ ಸುಮಾರು 7 ಪುಟಗಳ ಒಂದು ವಿಸ್ತೃತ ವರದಿ ಏನು ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ದೂರಿನ ಮೂಲಕ. ಈ ಎಲ್ಲದರ ಕುರಿತಂತೆ ಮುಂದಿನ ತನಿಖೆಯ ಆಗು ಹೋಗುಗಳ ಬಗ್ಗೆ ಅಥವಾ ತನಿಖೆಗೆ ಯಾವುದಾದ್ರೂ ಅನುಮಾನ ಇರತಕ್ಕಂಥದ್ದು. ಯಾಕೆಂದ್ರೆ ಸಹಜವಾಗಿ ಆಡಳಿತಾರೂಢ ಸರ್ಕಾರ ಒಂದು ದಲ್ಲಿ ನಡೀತಿರ್ತಕ್ಕಂಥ ಸಿಐಡಿ ತನಿಖೆ ಆಗಿರೋದ್ರಿಂದ ಸಹಜವಾಗಿ ಒಂದಷ್ಟು ವಿಪಕ್ಷದವರಿಗೆ ಅಥವಾ ಯಾರೇ ಆರೋಪಿತರಿದ್ರು ಕೂಡ ಅವರಿಗೆ ಒಂದಷ್ಟು ಅನುಮಾನಗಳು ಇರತಕ್ಕಂಥದ್ದು ಸಹಜ. ಈ ನಿಟ್ಟಿನಲ್ಲಿ ಏನಾದ್ರೂ ಮಾತನಾಡೋದಕ್ಕೆ ಸುದ್ದಿಗೋಷ್ಠಿನ ಕರೆದಿದ್ದಾರೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ಭಾಗ. ಆದ್ರೆ ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೇನೆ ಏನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಬರೀತೇನೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ಈ ಮೂಲಕ ಎಲ್ಲೊಂದು ಕಡೆ ಸಿಟಿ ರವಿಯನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ್ರು. ಸೊ ಇದಕ್ಕೆ ಏನಾದ್ರು ಕೌಂಟರ್ ಆಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರಾ ಅಂತಕ್ಕಂಥದ್ದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ಭಾಗ. ಆದ್ರೆ ಮತ್ತೊಂದು ಕಡೆ ಸಿಟಿ ರವಿಯವರ ಮುಂದಿನ ಕಾನೂನು ಹೋರಾಟ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿರ್ತಕ್ಕಂಥದ್ದು. ಇವು ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಧಾನಿಯವರಿಗೆ ಮತ್ತೆ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಬರೀತೀನಿ ಅಂತ ಹೇಳಿರೋದು ಕಡೆ ಆಗ ನೋಡೋದಾದ್ರೆ ಸಿಟಿ ರವಿಯವರು ಕೂಡ ಮುಂದಿನ ಕಾನೂನು ಹೋರಾಟವನ್ನ ರೂಪಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅವರು ಕೂಡ ಒಮ್ಮೆ ಹೇಳಿದ್ರು, ಮಾನವ ಹಕ್ಕುಗಳ ಆಯೋಗದ ಮೊರೆಯನ್ನು ಹೋಗ್ತೇನೆ ಅಂತ ಹೇಳಿ. ಒಂದು ವೇಳೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದೇ ಆಗಿದ್ರೆ ನಿಶ್ಚಿತವಾಗಿಯೂ ಕೂಡ ಅದರ ಬಗ್ಗೆಯನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಆ ಒಂದು ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹೀಗಾಗಿ ಸಿಟಿ ರವಿಯವರ ಇವತ್ತು ಕರೆದಿರ್ತಕ್ಕಂಥ ಮಧ್ಯಾಹ್ನ. ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಈಗಾಗಲೇ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದೇ ಡರ್ಟಿ ಪಾಲಿಟಿಕ್ಸ್ ಈಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ಹೆಬ್ಬಾಳ್ಕರ್ ಅವರ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ? ಕೆಲವೇ ಹೊತ್ತಿನಲ್ಲಿ ಎಂಎಲ್ಸಿ ರವಿಕುಮಾರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅತ್ತ ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕೆ ಸಜ್ಜಾಗಿದೆ. ಕಾನೂನು ಮತ್ತು ಬೀದಿ ಹೋರಾಟಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಸಿಟಿ ರವಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ? ಧರ್ಮಸ್ಥಳದಲ್ಲಿ ಪ್ರಮಾಣಕ್ಕೆ ಮುಂದಾಗ್ತಾರ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ನೇರವಾಗಿ ಸವಾಲ್ ಹಾಕಿದ್ದಾರೆ. ನೀವು ದೇವ್ರನ್ನ ನಂಬ್ತಿರಲ್ವಾ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಬಂದು ಆಣೆ ಮಾಡಿ ಅಂತ ಹೇಳಿದ್ರು. ಆ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ? ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯ ಉದ್ದೇಶ ಏನು? ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನು? ಶ್ರೀಪಾದ್ ಪಟೇಲ್ ಸಿಟಿ ರವಿ ಕರೆದಂತಹ ಏನು ಸುದ್ದಿಗೋಷ್ಠಿಯ ಸಾರಾಂಶವನ್ನ ಬಹುತೇಕವಾಗಿ ಒಂದಷ್ಟು ಊಹೆಗಳನ್ನ ಮಾಡ್ಕೊಳ್ಬಹುದು. ಆದ್ರೆ ಯಾಕಂದ್ರೆ ಇವರು ಕೂಡ ಇಲ್ಲಿಯೂ ಅವರ ಒಂದು ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಕಿದಂತ ಸವಾಲು ಏನಿತ್ತು,
ಆಣೆ ಪ್ರಮಾಣವನ್ನು ಮಾಡುವಂತ ವಿಚಾರವಾಗಿ ಧರ್ಮಸ್ಥಳಕ್ಕೆ ಬಂದು ತಾವು ಆ ಮಾತನ್ನ ಅಶ್ಲೀಲ ಪದವನ್ನ ಹೇಳಿಲ್ಲ ಅನ್ನೋದೇ ಆದ್ರೆ ಬಂದು ಆಣೆ ಪ್ರಮಾಣವನ್ನ ಮಾಡಿ ಅಂತಕ್ಕಂತ ಒಂದು ಸವಾಲನ್ನ ಹಾಕಿದ್ರು. ಆದ್ರೆ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸವಾಲನ್ನ ಸ್ವೀಕರಿಸ್ತಾರ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಕುತೂಹಲ. ಇದರ ಜೊತೆಗೆ ಮತ್ತೆ ಈಗ ಏನೋ ಒಂದು ಕಡೆ ಸಿಐಡಿ ತನಿಖೆಗೆ ವಹಿಸಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ರಾಜ್ಯಪಾಲರಿಗೆ ಈಗಾಗಲೇ ದೂರನ್ನ ಕೊಟ್ಟಿರ್ತಕ್ಕಂಥದ್ದು ವಿಸ್ತೃತವಾಗಿ ಸುಮಾರು 7 ಪುಟಗಳ ಒಂದು ವಿಸ್ತೃತ ವರದಿ ಏನು ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ದೂರಿನ ಮೂಲಕ. ಈ ಎಲ್ಲದರ ಕುರಿತಂತೆ ಮುಂದಿನ ತನಿಖೆಯ ಆಗು ಹೋಗುಗಳ ಬಗ್ಗೆ ಅಥವಾ ತನಿಖೆಗೆ ಯಾವುದಾದ್ರೂ ಅನುಮಾನ ಇರತಕ್ಕಂಥದ್ದು, ಯಾಕೆಂದ್ರೆ ಸಹಜವಾಗಿ ಆಡಳಿತಾರೂಢ ಸರ್ಕಾರ ಒಂದು ದಲ್ಲಿ ನಡೀತಿರ್ತಕ್ಕಂಥ ಸಿಐಡಿ ತನಿಖೆ ಆಗಿರೋದ್ರಿಂದ ಸಹಜವಾಗಿ ಒಂದಷ್ಟು ವಿಪಕ್ಷದವರಿಗೆ ಅಥವಾ ಯಾರೇ ಆರೋಪಿತರಿದ್ರು ಕೂಡ ಅವರಿಗೆ ಒಂದಷ್ಟು ಅನುಮಾನಗಳು ಇರತಕ್ಕಂಥದ್ದು ಸಹಜ. ಈ ನಿಟ್ಟಿನಲ್ಲಿ ಏನಾದ್ರೂ ಮಾತನಾಡೋದಕ್ಕೆ ಸುದ್ದಿಗೋಷ್ಠಿನ ಕರೆದಿದ್ದಾರೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ಭಾಗ ಆದ್ರೆ, ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೇನೆ ಏನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಬರೀತೇನೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರು. ಈ ಮೂಲಕ ಎಲ್ಲೊಂದು ಕಡೆ ಸೀಟ್ ರವಿಯನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ಸೊ ಇದಕ್ಕೆ ಏನಾದ್ರೂ ಕೌಂಟರ್ ಆಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರಾ ಅಂತಕ್ಕಂಥದ್ದು ಕೂಡ ಕುತೂಹಲ ಇರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಸೀಟ್ ರವಿಯವರ ಮುಂದಿನ ಕಾನೂನು ಹೋರಾಟ ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿರ್ತಕ್ಕಂಥದ್ದು. ಇವು ಮತ್ತೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಧಾನಿಯವರಿಗೆ ಮತ್ತೆ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನ ಬರೀತೀನಿ ಅಂತ ಹೇಳಿರೋದು ಕಡೆ ಆಗ ನೋಡೋದಾದ್ರೆ, ಸೀಟ್ ರವಿಯವರು ಕೂಡ ಮುಂದಿನ ಕಾನೂನು ಹೋರಾಟವನ್ನ ರೂಪಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಅವರು ಕೂಡ ಒಮ್ಮೆ ಹೇಳಿದ್ರು, ಮಾನವ ಹಕ್ಕುಗಳ ಆಯೋಗದ ಮೊರೆಯನ್ನು ಹೋಗ್ತೇನೆ ಅಂತ ಹೇಳಿ. ಒಂದು ವೇಳೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದೇ ಆಗಿದ್ರೆ ನಿಶ್ಚಿತವಾಗಿಯೂ ಕೂಡ ಅದ್ರ ಬಗ್ಗೆಯನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಆ ಒಂದು ವಿಚಾರಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹೀಗಾಗಿ ಸೀಟ್ ರವಿಯವರ ಇವತ್ತು ಕರೆದಿರ್ತಕ್ಕಂಥ ಮಧ್ಯಾಹ್ನ. ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಈಗಾಗಲೇ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದೇ ಡರ್ಟಿ ಪಾಲಿಟಿಕ್ಸ್ ಈಗ ರಾಜ್ಯಪಾಲರ ಅಂಗಳವನ್ನ ತಲುಪಿದೆ. ಹೆಬ್ಬಾಳ್ಕರ್ ಅವರ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರ? ಕೆಲವೇ ಹೊತ್ತಿನಲ್ಲಿ ಎಂಎಲ್ಸಿ ರವಿಕುಮಾರ್ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಅತ್ತ ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕೆ ಸಜ್ಜಾಗಿದೆ. ಕಾನೂನು ಮತ್ತು ಬೀದಿ ಹೋರಾಟಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ. ಸಿಟಿ ರವಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳ್ತಾರೆ? ಧರ್ಮಸ್ಥಳದಲ್ಲಿ ಪ್ರಮಾಣಕ್ಕೆ ಮುಂದಾಗ್ತಾರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ನೇರವಾಗಿ ಸವಾಲ್ ಹಾಕಿದ್ದಾರೆ. ನೀವು ದೇವ್ರನ್ನ ನಂಬ್ತಿರಲ್ವಾ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಬಂದು ಆಣೆ ಮಾಡಿ ಅಂತ ಹೇಳಿದ್ರು. ಆ ಸವಾಲನ್ನ ಸಿಟಿ ರವಿ ಸ್ವೀಕರಿಸ್ತಾರಾ? ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಸುದ್ದಿಗೋಷ್ಠಿಯ ಉದ್ದೇಶ ಏನು? ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನ ಕರೆದಿರೋ ಉದ್ದೇಶ ಏನು?